ಬೆಂಗಳೂರಲ್ಲಿ ಏರ್ಪೋರ್ಟ್ ಅಷ್ಟೇ ಇಂಟರ್ನ್ಯಾಷನಲ್ ಆಗ್ಲಿಲ್ಲ, ಅಂಡರ್ವರ್ಲ್ಡ್ ಇಂಟರ್ನ್ಯಾಷನಲ್ ಆಗೋಯ್ತು. ಯಾವಾಗ ಲಕ್ಷದ ಜಾಗಕ್ಕೆ ಕೋಟಿ ಬೆಲೆ ಬಂತೋ ಅಂಡರ್ವರ್ಲ್ಡ್ ಬ್ಯಾಂಗ್ಳೂರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತು. ರಿಸಲ್ಟ್ ಲ್ಯಾಂಡ್ ಮಾಫಿಯಾ. ಇದನ್ನ ಲೀಡ್ ಮಾಡ್ತಿರೋನು ಗುರು. ಎತ್ತೋ ಒಂದ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದ್ರು ಅವ್ರಿಗೆ ಶೇರ್ ಕೊಡ್ಲೇಬೇಕು, ಇಲ್ಲಾಂದ್ರೆ ಸಾಯಿಸ್ತಾರೆ, ಕಿಡ್ನಾಪ್ ಮಾಡ್ತಾರೆ. ಎಕ್ಸ್ಟಾರ್ಷನ್. ಜನ ಅವ್ರ ಮೇಲೆ ಎಷ್ಟು ಕೇಸ್ ಹಾಕಿದ್ರು ಅವು ಕೋರ್ಟಲ್ಲಿ ನಿಲ್ಲಲ್ಲ. ಅವ್ರು ಮಾಡಿದ ಮರ್ಡರ್ಸ್ ಪ್ರೂವ್ ಆಗಲ್ಲ. ಈ ಎಂಟೈರ್ ನೆಟ್ವರ್ಕ್ ಮ್ಯಾನ್ಪ್ಲೇಟ್ ಮಾಡ್ತಾ ಇರೋನು ಒಬ್ಬನೇ ಒಬ್ಬ, ಅಲಿಬಾಯ್. ಅವನ್ ಹೆಸರು ಹೇಳಿದ್ರೆ ಸಾಕು. ಆಲಿಬಾಯ್ ಗೊತ್ತಿಲ್ವ ನನಗೆ? ಅವನೊಂಥರ ಸರ್ವಾಂತರ್ಯಾಮಿ ಇದ್ದಂಗೆ, ಎಲ್ಲಾ ಕಡೆ ಇರ್ತಾನೆ, ಆದ್ರೆ ಕಣ್ಣಿಗೆ ಕಾಣಿಸ್ಕೊಳಲ್ಲ. ಸದ್ಯಕ್ಕೆ ಆಸ್ಟ್ರೇಲಿಯಾನ ಬೇಸ್ ಮಾಡ್ಕೊಂಡಿದ್ದಾನೆ ಅಂತ ನಮ್ಮ IB ರಿಪೋರ್ಟ್ಸ್ ಹೇಳ್ತಾ ಇದೆ. ಇಲ್ಲಿ ಮಾತ್ರ ಅವನ ರೈಟ್ ಹ್ಯಾಂಡ್ ಗುರು ಮುಖಾಂತರ ತಂದೆ ರನ್ ಆಗ್ತಾನೆ ಇರುತ್ತೆ. ಈ ಸತ್ಯ ಯಾರು? ಅವನು ಸೆಪರೇಟ್ ಗ್ಯಾಂಗ್ ಮೇಂಟೈನ್ ಮಾಡ್ತಿದ್ದಾನೆ. ಅವನು ಆಲಿಬಾಯ್ ರೈವಲ್. ಇವರಿಬ್ಬರ ಮಧ್ಯೆ ಗ್ಯಾಂಗ್ ವಾರ್ ನಡೀತಾನೆ ಇರುತ್ತೆ. ಇವನ್ ತಗೊಂಡು ಹೋಗಿ ಚಾರ್ಮುಡಿ ಘಾಟಲ್ಲಿ ಬಿಸಾಕ್ರೋ. ಇವನಿಗೆ ರೈಟ್ ಹ್ಯಾಂಡ್ ಬ್ಲೇಡ್ ಬಾಬು. ಈತ ಸತ್ಯ ಹೇಳಿದ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾನೆ. ಸಾಯಿಸೋದು, ಸುಲಿಗೆ ಮಾಡೋದು ಅಷ್ಟೇ ಅಲ್ಲ, ಎರಡೂ ಗ್ರೂಪಿಗೂ ಪೊಲಿಟಿಕಲ್ ಸಪೋರ್ಟ್ ಇದೆ. ಎಸಿಪಿ ಅಬ್ದುಲ್ ಅಜೀಂ ಶೇರ್ ಖಾನ್ ನಗರದ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಬರುತ್ತಿದ್ದಂತೆಯೇ ಅಂಡರ್ವರ್ಲ್ಡ್ ವಿರುದ್ಧ ದನಿ ಎತ್ತಿದ್ದಾರೆ. ಇವರು ಅಧಿಕಾರ ವಹಿಸಿಕೊಂಡ ಕೇವಲ 48 ಗಂಟೆಗಳಲ್ಲಿ 8 ಕ್ರಿಮಿನಲ್ಸ್ ಹತರಾಗಿದ್ದಾರೆ. ಇವರ ಆಗಮನ ಅಂಡರ್ವರ್ಲ್ಡ್ ನಲ್ಲಿ ನಡುಕ ಹುಟ್ಟಿಸಿದೆ. ಒಬ್ಬನ ಹೊಡಿಬೇಕು. ಹೆಸರು ಮಂಜ. ಮಾಗಡಿ ಮಂಜನಾ? ಹಾ, ಅವನ ಏರಿಯಾದಲ್ಲೇ ಹೊಡಿಬೇಕು. ಪೇಮೆಂಟ್ ಹೇಳಿದ್ಯಾ? ನಿಮ್ಮಲ್ಲಿ ಹೊಡಿಯೋರು ಯಾರು? ಹೊಡೆಯೋದು ನಾವಲ್ಲ, ದತ್ತ. ನಾಳೆ ಬೆಳಗ್ಗೆ ಅವ್ರ ಏರಿಯಾದಲ್ಲೇ ಅಟ್ಟಾರ್ಸ್ ಹೊಡಿತಾನೆ. ಜಾಗ ಮಾತ್ರ ಸೂಪರ್ ಆಗಿದೆ. ಹೊಡೆದಾಡೋದಕ್ಕೆ ಇಷ್ಟಾದ್ರೂ ಬೇಕು. ಯಾರ ನೀನು? ಈಗ ಇಂಟರ್ವ್ಯೂ ಮಾಡೋ ಟೈಮಾ? ಮಗನೇ, ಹೆಸರೇಳ ನಿಂದು? ಹೆಸರು ಹೇಳಿಲ್ಲ ಅಂದ್ರೆ ಹೊಡ್ಸ್ಕೊಳಲ್ವಾ? ನನ್ನ ನೋಡಿಯೋ ಡೀಲ್ ತಗೊಳಕ್ ಎಷ್ಟೋ ಧೈರ್ಯ ನಿಂಗೆ? ಆಲ್ರೆಡಿ ತಗೊಂಡಾಯ್ತು. ಒಂದ್ಸಲಿ ಕಮಿಟ್ ಆದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಹಲೋ, ಸ್ವಲ್ಪ ತೆಗ್ದಿಟ್ಟಿರಮ್ಮ. ನಿಮ್ ಬಾಸ್ ತಪ್ಪಿಸ್ಕೊಂಡು ಹೋಗೋದಕ್ಕೆ ಜಾಗ ಬೇಕಾಗುತ್ತೆ. ಮುಚ್ಚ. ಕೀ ಆದ್ರೂ ಇಟ್ಕೋಬೋದಾಗಿತ್ತಲ್ಲ. ನಾನ್ ನೋಡ್ದ ಅಂದ್ರೆ ಪೀಸ್ ಪೀಸ್ ಆಗ್ಬಿಡ್ತೀಯ. ನೀ ನೋಡಿದ್ರೆ ಬರೀ ಪೀಸು, ನಾ ನೋಡಿದ್ರೆ ಈಗ ಯಾಗಿದ್ರು ತಿಂತಿಯಲ್ಲ, ನಿನಗೆ ಗೊತ್ತಾಗುತ್ತೆ.
ಯಾಕಣ ಓಪನ್ ಆಗ್ತಿಲ್ವಾ? ನೀವೆಲ್ಲ ಇರೋ, ಅಪ್ಪನಿಗೆ ಊಟ ಕೊಟ್ಟು ಬರ್ತೀನಿ. ಅಪ್ಪ ಊಟ. ಏನೋ ನೆನ್ನೆ ಮೊನ್ನೆ ಎಲ್ಲ ಹಾಳಾಗೋಗಿದ್ದೆ, ಒಂದು ಫೋನ್ ಇಲ್ಲ ಮಣ್ಣಿಲ್ಲ. ಮಾಮು 1 ನಿಮಿಷ ಬಂದೆ. ಎಲ್ಲಿಗೋ? ಮಾಮು, ಈ ಏರೋಬಿಕ್ಸ್ ಕ್ಲಾಸ್ನಲ್ಲಿ ಗೌರಿ ಅಂತ ನಮ್ಮ ಮದುಮನೆ ಹುಡುಗಿದಾಳು ಮಾಮು. ಇದ್ರೆ ಅವಳು ನನ್ನ ಕಡೆ ಒಂಥರ ನೋಡ್ತಾಳ ಮಾಮು. ನೀನ್ ಮುಟ್ಟಾಳ ಅಂತ ಹುಡುಗಿಗೆಲ್ಲ ಗೊತ್ತು ಮಾಮು. ಅವಳು ನೋಡಕ್ ಸಕ್ಕದಾಗಿದ್ದಾಳ ಮಾಮು. ಸಕ್ಕದಾಗಿದ್ರೆ ಲವ್ ಮಾಡ್ಬಿಡ್ತೀಯಾ? ನಮ್ಗೆ ಈ ಲವ್ ಗಿವು ಎಲ್ಲ ಸಖತ್ತಾಗಿದ್ರೆ ಏನ್ ಲವ್ ಮಾಡ್ಬಿಡ್ತೀವ? ಈ ತರ ಇದ್ರೆ ಏನ್ ಮಾಡಕ್ಕಾಗುತ್ತೆ? ಇವಳೇನಪ್ಪ ಹಿಂಗವಳೆ? 1 2 1 2 3 4 1 2 1 2 3 change 1 2 1 2 3 4 1 2 3 4 1 2 3 4 1 2 3 ಇರು ಮಾಡ್ತೀನಿ ನಿಂಗೆ. ನಾಚಿಕೆ ಇಲ್ಲ, ಮಾನ ಇಲ್ಲ, ಕೆಟ್ಟ ಕೆರ ಹಿಡ್ದೋಗಿದ್ಯಾ. ಇದಕ್ಕೆಲ್ಲ ನಿನ್ ಜೊತೆ ಇರೋ ಫ್ರೆಂಡ್ಸೇ ಕಾರಣ. ಎಕ್ಸ್ಕ್ಯೂಸ್ ಮೀ ಸರ್, ಹೊರಗಿಂದ ಯಾರೋ ನೋಡ್ತಿದ್ದಾರೆ, ನನಗೆ ತುಂಬಾ ಎಂಬ್ಯಾರಸ್ ಆಗ್ತಿದೆ. ರೆಡಿ? ಓಕೆ, ನಾವು ಸ್ಟಾರ್ಟ್. 1 and 2 3 and ಏಯ್ ಸುಂದರ, ಏನ್ರು ಮಾಡ್ತಾ ಇದಾರ ಇಲ್ಲಿ? ಅಂಕಲ್ ಹುಡುಗಿರ್ನ ನೋಡೇ ಇಲ್ವಾ? ಏಯ್, ನಿನ್ ಪೊರ್ಕಿ ಗ್ಯಾಂಗ್ ಕರ್ಕೊಂಡು ಹೊರಗಡೆ ಹೋಗು. ಔಟ್, ಗೆಟ್ ಔಟ್. ವರ್ಕಿಗಳು ತಂದು ಯಾಕಲ್ಲ ಅವ್ರು ಕುಣಿಯೋದೆ ನಮ್ಮಂತವ್ರು ನೋಡ್ಲಿ ಅಂತ. ಇದ್ ನೋಗ್ ನಿಮ್ಮ ಅಪ್ಪನ್ಗೆ ಹೇಳು. 1 2 3 4 ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ಆನಂದ್ ಅಂತ. ಡ್ಯೂಟಿ ಜಾಯ್ನಿಂಗ್ ರಿಪೋರ್ಟ್. ಶೂಟ್ ಮಾಡಕ್ ಬರುತ್ತಾ? ನಮ್ಮ ಬ್ಯಾಚ್ ಅಲ್ಲಿ ನಾನೇ ಫಸ್ಟ್ ಸರ್. ಅಲ್ಲಿ ಗನ್ ಇದೆ, ತಗೋ. ಲೋಡ್ ಮಾಡು. ಲೋಡ್ ಮಾಡಿದೆ ಸರ್. ನನ್ ಶೂಟ್ ಮಾಡು ಸರ್. ಶೂಟ್. ಸತ್ತೋಗ್ತೀರಾ ಸರ್? ಹೋಗ್ಲಿ, ನಾನ್ ನಿನ್ ಶೂಟ್ ಮಾಡ್ಲಾ? ಬೇಡ ಸರ್. ನೀನ್ ಶೂಟ್ ಮಾಡ್ತೀಯಾ ಅಥವಾ ನಾನ್ ನಿನ್ ಶೂಟ್ ಮಾಡ್ಲಾ? ಹೋಗ್ಲಿ, ಈ ಬಾಟ್ಲನ್ ಶೂಟ್ ಮಾಡು. 1 2 3. ಮಿಸ್ ಮಾಡ್ಬಿಟ್ಟಿಯಲ್ಲೋ. ಅದೇ ಗೊತ್ತಾಗ್ತಿಲ್ಲ ಸರ್. ಅದನ್ನೇ ನೀ ತಿಳ್ಕೋಬೇಕಾಗಿರೋದು. ನಿಮ್ಗೆ ಟ್ರೈನಿಂಗ್ ಅಲ್ಲಿ ಕೊಡೋ ಗನ್ನು ಚೆನ್ನಾಗೇ ಇರುತ್ತೆ, ಆದ್ರೆ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ನಮ್ ಸ್ಟೇಷನ್ ಬಂದಾಗ ನಾವು ಕೊಡೋ ಗನ್ ಹೀಗೆ ಇರುತ್ತೆ, ತಗಲುತ್ತೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಸರ್, ಇಷ್ಟ ಹತ್ರದಲ್ಲಿ ಗನ್ ಇಟ್ಟು ಶೂಟ್ ಮಾಡೋ ತಾಕತ್ತಿದ್ರೆ ಡಿಪಾರ್ಟ್ಮೆಂಟ್ ಸೇರ್ಕೊಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಯಾ ಕಡೆ ನೀನು? ಮಲ್ನಾಡು ಸರ್. ಮಲ್ನಾಡು. ಹೋಗೊಂದು ಬೀಡ ಕಟ್ಸ್ಕೊಂಬ. ಎಸ್ ಸರ್. ಏಯ್ 420. ಇವರೇ ಸರ್. ನಮಸ್ಕಾರ ಸರ್. ಸರ್, ನನ್ನ ಹೆಸರು ವಿಶ್ವನಾಥ್, ಬಿಲ್ಡರ್. ವೈಟ್ ಫೀಲ್ಡಲ್ಲಿ ಒಂದು ಸೈಟ್ ತಗೊಂಡಿದ್ದೀನಿ. ಒಬ್ಬ ರೌಡಿ ಶೀಟರ್ ನನಗೆ ದುಡ್ಡು ಕೊಡಿ ಅಂತ ಹೆದರ್ಸ್ತಾ ಇದ್ದಾನೆ. ಅವನ ಹೆಸರೇನು? ಜಯರಾಜ್. ಜಯಣ್ಣ? ಹೌದು ಸರ್. ಸರಿ, ನೀವು ಅಡ್ಡಿ, ನಾನು ನೋಡ್ಕೊತೀನಿ. ನಮಸ್ಕಾರ ಸರ್. ಹೇಳಣ್ಣ. ನನ್ನ ಫ್ರೆಂಡ್ ವಿಶ್ವನಾಥ್ ಅಂತ ಒಬ್ಬ ಬಿಲ್ಡರ್ ಇದ್ದಾನೆ. ಇತ್ತೀಚೆಗೆ ನೀನೇನಾದ್ರೂ ಅವನಿಗೆ ಧಮಕಿ ಕೊಟ್ಟಿಯಾ? ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳಿದಿನಣ್ಣ. ಮತ್ತೆ ಅವನಿಗೆ ಫೋನ್ ಮಾಡಿ ಮರ್ಡರ್ ಮಾಡ್ತೀನಿ ಅಂತ ಎದುರಿಸು. ಸರಿ ಅಣ್ಣ. ಯಾರವನು? ದತ್ತು ಅಂತ. ಯಾವಾಗಾಯ್ತು? 1 ವಾರ ಆಯ್ತು. ಈಗ್ಲಾನ ಹೇಳೋದು? ಈಗ್ಲಾ? ಏರಿಯಾದಲ್ಲಿ ನಾವೇ ಎಕ್ಕೊಡಾಯ್ತು. ಆ ಏರಿಯಾದಲ್ಲಿ ಎಲ್ರೂ ಹೆದರ್ಕೊಳ್ಳೋದು ಇವನ್ಗೇನೆ. ಇವನ್ ಮೇಲೆ ಕೈ ಮಾಡಿದಾನಂದ್ರೆ ಅವನು ಸಾಯೋವರೆಗೂ ಬ್ಯಾಲೆನ್ಸ್ ಆಗಲ್ಲ. ಯಾವನೋ ದತ್ತು ಅಂತೆ. ಹೋಗು. ಜಯ, ಏ ಗುರು,
ಶರ್ಟ್ ಹಾಕೊಂಡು 10 ಜನ ಸೆಟಲ್ ಮಾಡಿದಾನೆ ಅಂದ್ರೆ ನನಗ್ ಅವನಲ್ಲಿ ದಮ್ ಕಾಣಿಸ್ತಾ ಇದೆ. ತಂದ್ ನಮ್ ಹತ್ರ ಇಟ್ಕೊಂಡ್ರೆ ಕೆಲ್ಸಕ್ ಬರ್ತಾನೆ. ಏನ್ ಮಾತಾಡ್ತಿದ್ಯಾ ನೀನು? ನನ್ನ ಮೇಲೆ ಕೈ ಮಾಡ್ದವನ್ನ ಕರ್ಕೊಂಡ್ ಬಂದು ತಲೆ ಮೇಲೆ ಕೂರ್ಸ್ಕೊ ಅಂತೀಯ? ನಾಚಿಕೆ ಆಗಲ್ಲ ನಿಂಗೆ? ತಲೆ ಕೆಟ್ಟಿದೆ ನಿಂಗೆ? ತಲೆ ಹೊಡೆದಿರೋದು ನಿಂದು. ಹೋಗ್ ರೆಸ್ಟ್ ತಗೋ. ಬಾಯ್ ಫ್ರೆಂಡ್ ಬರ್ತಾನೆ. ಇನ್ನು 5 ನಿಮಿಷದಲ್ಲಿ ಎಲ್ಲಿರ್ತಾನೆ ಅಂತ ಹೇಳು. Anjali, hi Anjali, how are you? Yeah. Come on, listen this. What a lyric, you know. If you're not there, why should I leave? Nillade nanade nide. I love you. I hug you forever. ಅರ್ಥ ಆಯ್ತಾ? ಸ್ವಲ್ಪ My presentation. ಯಾಕಿದು? ಇದು ಮ್ಯೂಸಿಕ್ ಮೆಷಿನ್, ಐಪಾಡ್. ನಮ್ಮಂತ ಯೂತ್ಸ್ ಎಲ್ಲ ಇವಾಗ ಇದನ್ನೇ ಯೂಸ್ ಮಾಡೋದು. ಹಾಗಾದ್ರೆ ನಾನು ನೀನು ಯೂತ್ಸಾ? ಮುಚ್ಕೊಳ್ಳೆ ಬಾಯಿ. ನೀನ್ ಕೇಳಿ. ಅಮ್ಮ ಇಲ್ಲಿ ಸಿಸ್ಟರ್, ಲುಕ್ ಅಟ್ ದಿಸ್. ಈ ಕಾಲೋನಿ ಹುಡುಗಿ ನನಗೆ ಲೆಟರ್ ಬರೆದಿದ್ದಾಳೆ. ಓದಿ. ನಿಮಗ್ ಬರ್ದಿರೋ ಲೆಟರ್ ನಮ್ಗೆ ಯಾಕ್ರಿ? ಅದೆಲ್ಲ ಡೀಸೆನ್ಸಿ ಅಲ್ಲ. ಅಯ್ಯೋ, ದಿಸ್ ಇಸ್ ನಾಟ್ ಎ ಕ್ವಶನ್ ಆಫ್ ಡೀಸೆನ್ಸಿ. ದಿಸ್ ಇಸ್ ಸೋ ಫನ್ನಿ, ಯು ನೋ, ಸೋ ಫನ್ನಿ. ಯಾ ಜಸ್ಟ್ ರೀಡ್ ಇಟ್. ನಾನು ಓದ್ತೇನೆ, ಕೊಡಿ ಅಂಕಲ್. ಡಿಯರ್ ಯಂಗ್ ಅಂಡ್ ಡೈನಮಿಕ್ ಚಾರ್ಮಿಂಗ್ ಹೀರೋ ಆಫ್ ಅವರ್ ಕಾಲೋನಿ ಮಿಸ್ಟರ್ ಸಾಧು ಅವರೇ, ನಿಮ್ಮನ್ನ ಎಷ್ಟೊಂದು ಪ್ರೀತಿಸ್ತಿದ್ದೀನಿ ಅಂತ ನಿಮ್ಗೂ ಗೊತ್ತಿಲ್ಲ. ನಿಮ್ಮ ವಾಕಿಂಗ್ ಸ್ಟೈಲು, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲು, ನಿಮ್ಮ ಹೇರ್ ಸ್ಟೈಲ್ ನನ್ನಿಂದ ಈ ಲೆಟರ್ ಬರೆಯೋ ಹಾಗೆ ಮಾಡ್ತಾರೆ. ನಿಮ್ಮ ಕ್ಯೂಟ್ ಮಸಲ್ಸ್ ನನ್ನನ್ನ ಹುಚ್ಚೆಬ್ಬಿಸ್ತಾ ಇದೆ. ಐ ಲವ್ ಯು. ನಿಮ್ಗೋಸ್ಕರ ನಾನೇ ಏನು, ನಮ್ ಕಾಲೋನಿಲಿರೋ ಎಲ್ಲಾ ಹುಡುಗಿರು ಬಿದ್ದು ಸಾಯ್ತಿದ್ದಾರೆ. ಪ್ಲೀಸ್ ನನ್ನ ಬಿಟ್ಟು ಬೇರೆ ಯಾರನ್ನೂ ಲವ್ ಮಾಡಬೇಡಿ. I wanna marry you. ಇಂತಿ ನಿಮ್ಮ ನತಾಲಿಯಾ, ಫಸ್ಟ್ PUC STC. How girls are crazy about me, no? That too I don't know. ಅದು ಫಸ್ಟ್ PUC ಸೆಕೆಂಡ್ PUC girls. How can? ಅಟ್ಲೀಸ್ಟ್ ಅಂಜಲಿ ಏಜ್ ಗ್ರೂಪ್ ಹುಡುಗಿ ಆಗಿದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೋದಿತ್ತು ಅಲ್ವಾ? ನಮ್ ಕಾಲೋನಿಯಲ್ಲಿ ನತಾಲಿಯಾ ಅಂತ ಯಾರು ಇಲ್ವಲ್ಲ ಅಂಕಲ್? ಏನಪ್ಪ ಅಂಕಲ್ ಟಿಂಕಲ್? ಸಾಧು ಸಾಫ್ಟ್ವೇರ್ ಇಂಜಿನಿಯರ್. ಸಿಸ್ಟರ್, ಈ ತರ ನನಗೆ ಡೈಲಿ ಬುಟ್ಟಿಗಟ್ಲೆ ಲೆಟರ್ ಬರ್ತಾ ಇದ್ರೆ ಹೌ ಕ್ಯಾನ್ ಐ ಮ್ಯಾನೇಜ್ ಯು ನೋ? ನೀವೊಂದ್ ಕೆಲಸ ಮಾಡಿ, ಆದಷ್ಟು ಬೇಗ ಮದ್ವೆ ಆಗಿ. ಶಿ ಇಸ್ ಕರೆಕ್ಟ್. ವಾಟ್ಸ್ ಯುವರ್ ಒಪಿನಿಯನ್? ಇನ್ 1 ವರ್ಷ ಲೇಟ್ ಆದ್ರೂ ಮಾಡ್ಕೊಂಡು ವೇಸ್ಟೇ. ಸ್ವಲ್ಪ ನಿಂತ್ಕೊಳ್ಳಮ್ಮ. ಟೇಕ್ ಡೈವರ್ಷನ್ ತಗೊಂಡ್ರೆ ಆಯ್ತು. ಐ ಹ್ಯಾವ್ ಎ ಬ್ಯೂಟಿಫುಲ್ ಫೇಸ್ ಆನ್ ಟಾಪ್. ಪ್ಲೀಸ್ ಸಿ ದಟ್ ಟು. ನೀನೇನು ಹೇಳು ಮಗ, ನಿಮ್ಮಪ್ಪ ಮಾತ್ರ ಬಹಳ ಅದೃಷ್ಟ ಮಾಡಿದ್ದಾನೆ. ದಿನ ಇಂಥ ಒಳ್ಳೊಳ್ಳೆ ಹುಡುಗಿನೆಲ್ಲ ನೋಡ್ತಾ ಇರ್ಬೋದು, ಆದ್ರೆ ನಮ್ಮನ್ನ ಮಾತ್ರ ನೋಡಕ್ ಬಿಡಲ್ಲ ಅಲ್ವಾ? ನಿಮ್ ತಂದೆ ಬಂದ್ರು ಕಣ. ಏಯ್, ಏನೋ ಇದೆಲ್ಲ, ಏನೋ ಮಾತಾಡ್ತಾ ಇದ್ದಾನ ಅವನು. ರೋಡಲ್ಲಿ ಒಂದು ಹುಡುಗಿ ಹೋಗಕ್ಕೆ ಬಿಡಲ್ಲ. ಆ ಪೊರ್ಕೆ ಜೊತೆ ಯಾಕೋ ಸುತ್ತೀಯಾ? ನಿನ್ಗೆ ಎಷ್ಟು ಸರಿ ಹೇಳಿದ್ದೀನಿ, ಅವನ ಜೊತೆ ಸೇರಿದ್ರೆ ನೀನು ಉದ್ಧಾರ ಆಗಲ್ಲ ಅಂತ. ಅಪ್ಪ ನಿಮ್ ಬಸ್ ಹೋಗ್ತಾ ಇದೆ. ಜನ್ಮಕ್ಕಿಷ್ಟು